ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ರಿಯಲ್ಮಿನವರು ಕಳಿಸಿರುವಂಥ ಒಂದು ಸ್ಪೆಷಲ್ ಬಾಕ್ಸ್ ಇದೆ. ಬನ್ನಿ, ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಒಂದು ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡೋಣ. ನಿಮ್ಗೆ ಆಲ್ರೆಡಿ ಟೈಟಲ್ ನೋಡಿ ಗೊತ್ತಾಗಿರುತ್ತೆ, ಈ ಬಾಕ್ಸ್ನಲ್ಲಿ ಕೂಡ ರಿಯಲ್ಮಿ 15 Pro 5G ಅಂತ ಬರೆದಿದ್ದಾರೆ. ಸೊ ಈ ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಇದ್ರ ಒಳಗಡೆ AI ಪಾರ್ಟಿ ಫೋನ್ ಅಂತ ಹಾಕಿದ್ದಾರೆ, ಆಯಿತಾ. ಸೊ ಆ್ಯಕ್ಚುಲಿ ಲೈಟೆಲ್ಲ ಆನ್ ಆಗಬೇಕು, ಮೋಸ್ಟ್ಲಿ ಕೆಟ್ಟೋಗ್ಬಿಟ್ಟಿದೆ. ನನಗಿದು ಬಂದಾಗಲೇ ವರ್ಕ್ ಆಗ್ತಿರಲಿಲ್ಲ. ಸೊ ಯುನೀಕ್ ಬಾಕ್ಸು, ಬಟ್ ಕೆಲಸ ಮಾಡ್ತಾ ಇಲ್ಲ. ಇದ್ರ ಒಳಗಡೆ ನಮಗೆ ರಿಯಲ್ಮಿ 15 Pro 5G ಸ್ಮಾರ್ಟ್ಫೋನ್ ಇದೆ, ಜೊತೆಗೆ ರಿಯಲ್ಮಿ ಬಡ್ಸ್ T200ನ ಕೂಡ ಕಳಿಸ್ಕೊಟ್ಟಿದ್ದಾರೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಈ ಸ್ಮಾರ್ಟ್ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ, ಈ ಸ್ಮಾರ್ಟ್ಫೋನು 30,000-35,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. ಈ ಸ್ಮಾರ್ಟ್ಫೋನಿಗೆ ಅಷ್ಟೊಂದು ಕೊಡ್ಬೋದಾ? ನಾನಿವತ್ತು ಇದನ್ನು ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸ್ ಮೇಲೆ AI ಅಂತ ಕೂಡ ಬರೆದಿದ್ದಾರೆ. ಇದರೊಳಗಡೆ ನಮ್ಗೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾರೆ. ಇದರಲ್ಲಿ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಒಂದು ಸಿಮ್ ಇಲೆಕ್ಷನ್ ಪಿನ್ನು ಮತ್ತು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರು, ಟೆಕ್ಸ್ಚರ್ಡ್ ಬ್ಯಾಕ್ ಕವರು, ಕ್ವಾಲಿಟಿ ಚೆನ್ನಾಗಿದೆ. ಇದ್ರ ಕೆಳಗಡೆ ನಮಗೆ ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ಫೋನ್ ನೋಡಕ್ಕೆ ಸಿಗ್ತಾ ಇದೆ. ಹೆವಿ ಲೈಟ್ ವೇಟ್ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇದ್ರ ಕೆಳಗಡೆ ನಮಗೆ 80 ವ್ಯಾಟ್ನ ಒಂದು ಸೂಪರ್ ಊಕ್ ಚಾರ್ಜರ್, ಸೂಪರ್ ವಿಷಯ. ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲ್, Type-A ಇಂದ Type-C ಕೇಬಲ್, ಕ್ವಾಲಿಟಿ ಚೆನ್ನಾಗಿದೆ. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟ್ ಆಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ತುಂಬ ಪ್ರೀಮಿಯಂ ಆಗಿದೆ, ಲೈಟ್ ವೇಟ್ ಇದೆ. ಕೇವಲ 187 ಗ್ರಾಮ್ ವೆಯ್ಟು, 7.69 mm ಥಿಕ್ನೆಸ್ಸು. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಸಿಗ್ತಾ ಇದೆ. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಒಂದು ರೀತಿ ಕರ್ವ್ ಡಿಸ್ಪ್ಲೇ ನಮಗೆ ಸಿಗ್ತಾ ಇದೆ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಯೂನಿಫಾರ್ಮ್ ಬೆಜಲ್ ಅಂತೀನಿ, ಸಖತ್ ಪ್ರೀಮಿಯಮ್ ಆಗಿ ಫ್ರಂಟಿಂದ ಕಾಣುತ್ತೆ. ಹಿಂದಕ್ಕೆ ಬಂತು ಅಂದರೆ ಪಾಲಿ ಕಾರ್ಬೋನೇಟ್ ಪ್ಲಾಸ್ಟಿಕ್ ಬ್ಯಾಕ್, ಆಯಿತಾ. ನೋಡೋದಕ್ಕೆ ಗ್ಲಾಸ್ ರೀತಿ ಅನಿಸುತ್ತೆ. ಯುನೀಕ್ ಟೆಕ್ಸ್ಚರ್ ಡಿಸೈನ್ ನಮಗೆ ಸಿಗ್ತದೆ, ತುಂಬ ಪ್ರೀಮಿಯಂ ಆಗಿದೆ, ಆಯಿತಾ. ಸಕ್ಕತ್ತಾಗಿ ಕಾಣುತ್ತೆ. ಈ ಫೋನ್ನ ಹಿಂದೆ 2 ಕ್ಯಾಮ್ರಾ ಇದೆ, ಡ್ಯೂಯಲ್ LED ಫ್ಲ್ಯಾಶು. ಒಂದು ಫ್ಲ್ಯಾಶು ವೈಟ್ ಲೈಟು, ಇನ್ನೊಂದು ವಾರ್ಮ್ ಲೈಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಈ ಕ್ಯಾಮ್ರಾ ಸುತ್ತ ಒಂದು LED ಇಂಡಿಕೇಟರ್ ಸಹ ಇದೆ. ಇದಕ್ಕೆ ಪಲ್ಸ್ ಲೈಟ್ ಅಂತ ಕರೀತಾರೆ. ಇದು RGB ಲೈಟ್, ಆಯಿತಾ. ಸೊ ನೋಟಿಫಿಕೇಶನ್ LED ರೀತಿ ಕೆಲಸವನ್ನು ಮಾಡುತ್ತೆ. ಕ್ಯಾಮ್ರಾ ಕೌಂಟೌನ್ ರೀತಿಯಲ್ಲೂ ಕೂಡ ಅದು ಕೆಲಸವನ್ನು ಮಾಡುತ್ತೆ. ಕಸ್ಟಮೈಸ್ ಮಾಡ್ಕೊಬೋದು ನೀವು ಇದನ್ನು. ಈ ಫೋನಲ್ಲಿ ನಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ. USB Type-C ಪೋರ್ಟ್ ಇದೆ, ಯಾವುದು ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮನ್ನು ಹಾಕೊಬೋದು. ಮತ್ತು ಈ ಫೋನಲ್ಲಿ IP66, IP68 ಮತ್ತು IP69 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಕೊಟ್ಟಿದ್ದಾರೆ. ಮತ್ತು IR ಬ್ಲಾಸ್ಟರ್ ಸಹ ಇದೆ. ನಮಗೆ 3 ಕ್ಯಾಮ್ರಾ ಅಂತ ಅನಿಸುತ್ತೆ, ಬಟ್ ಅದರಲ್ಲಿ ಒಂದು IR ಬ್ಲಾಸ್ಟರು. ಸದ್ಯಕ್ಕೆ ಸ್ಮಾರ್ಟ್ಫೋನು 3 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ನಿಮ್ಗೆ ಇಷ್ಟ ಬಂದು ನೀವು ಪರ್ಚೇಸ್ ಮಾಡ್ಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಓಕೆ ಅಂತೀನಿ. ಮೆಟಾಲಿಕ್ ಫ್ರೇಮು, ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರೆ ಬೆಂಕಿ ಇರ್ತಿತ್ತು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 6.8 ಇಂಚಿನ ಫುಲ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ, 4D ಕರ್ವ್ ಡಿಸ್ಪ್ಲೇ, ಆಯಿತಾ. 144 ಹರ್ಟ್ಸ್ನ ರಿಫ್ರೆಶ್ ರೇಟು, ಹೆವಿ ಬ್ರೈಟ್ ಆಗಿದೆ. 6500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಹೈ ಬ್ರೈಟ್ನೆಸ್ ಮೋಡಲ್ಲಿ 1800 ನಿಟ್ಸ್ ತನಕ ಡಿಸ್ಪ್ಲೇ ಬ್ರೈಟ್ ಆಗುತ್ತೆ. HDR10+ ಸಪೋರ್ಟ್ ಮಾಡುತ್ತೆ. 100% DCI P3 ಕಲರ್ ಗಾಮೆಟ್ಟು, 10 ಡಿಸ್ಪ್ಲೇ, 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. PWM ಡಿಮ್ಮಿಂಗ್ ಕೂಡ ತುಂಬ ಜಾಸ್ತಿ ಇದೆ. ಒಟ್ಟಿನಲ್ಲಿ ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಡಿಸ್ಪ್ಲೇ ಅಂತೀನಿ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ಸದ್ಯಕ್ಕೆ ಸ್ಮಾರ್ಟ್ಫೋನು 4 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಪ್ರತಿಯೊಂದನ್ನು ಕೂಡ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಮಗೆ ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಸಹ ಇದೆ. ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮು. ಈ ಪ್ರೈಸ್ ರೇಂಜಿಗೆ ತುಂಬ ಕಡಿಮೆ ಆಯಿತು. UFS 3.1 ಸ್ಟೋರೇಜು, ಇದು ಕೂಡ ಒಂದು ಲೆವೆಲಿಗೆ ಕಡಿಮೆನೆ ಅಂತ ಅನ್ನಬಹುದು. ಇತ್ತೀಚೆಗೆ 4.0 ಎಲ್ಲ ತುಂಬ ಬ್ರ್ಯಾಂಡ್ಗಳು ಕೊಡ್ತಾ ಇದ್ದಾರೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಪ್ರೊಸೆಸರ್ನ ಹೊಂದಿರುವಂಥ ನಮ್ಮ ದೇಶದ ಮೊಟ್ಟ ಮೊದಲ ಸ್ಮಾರ್ಟ್ಫೋನು. ಇದು 4 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರು. 7000 mm² ಇಂದು ವೇಪರ್ ಚೇಂಬರ್ ನಮಗೆ ಈ ಒಂದು ಫೋನಲ್ಲಿ ಸಿಗ್ತಾ ಇದೆ. ನಾವು ಅಂತೂ ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 10,76,000 ರೇಟಿಂಗನ್ನು ಕೊಡ್ತಾ ಇದೆ. ಈ ಪ್ರೈಸ್ ರೇಂಜಿಗೆ ಸ್ವಲ್ಪ ಕಡಿಮೆನೆ ಅಂತ ಅನ್ಬೋದು. ಅಟ್ಲೀಸ್ಟ್ ಒಂದು 14-15 ಲಕ್ಷ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಇದರಲ್ಲಿ ನಮಗೆ AI ಮಲ್ಟಿ ಟಾಸ್ಕರ್ ಸಹ ಸಿಗ್ತಾ ಇದೆ, ಆಯಿತಾ. ಇದೇನಪ್ಪ ಮಾಡುತ್ತೆ ಅಂತ ಅಂದರೆ, ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಕೆಲವೊಂದು ಅಪ್ಲಿಕೇಶನ್ಗಳನ್ನು ಅದು ಬ್ಯಾಕ್ಗ್ರೌಂಡಲ್ಲಿ ರನ್ ಮಾಡ್ತಾ ಇರುತ್ತೆ, ಆಯಿತಾ. ಸೊ ನೀವು ಯೂಸೇಜ್ ಹೆಂಗೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ರೆಗ್ಯುಲರ್ಲಿ ವಾಟ್ಸಪ್ ಯೂಸ್ ಮಾಡ್ತೀರಾ, ರೆಗ್ಯುಲರ್ಲಿ ಯೂಟ್ಯೂಬ್ ಯೂಸ್ ಮಾಡ್ತೀರಾ ಅಂತ ಅಂದರೆ ಅದನ್ನು ಕ್ಲಿಯರ್ ಮಾಡಲ್ಲ.
ಆಯಿತಾ. ನೀವು ಯೂಸ್ ಮಾಡ್ತಿಲ್ಲ ಅಂದರೂ ಕೂಡ ಬ್ಯಾಕ್ಗ್ರೌಂಡ್ ರನ್ ಆಗ್ತಿರುತ್ತೆ. ನೀವು ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಪಟ್ ಅಂತ ಅಪ್ಲಿಕೇಶನ್ ಓಪನ್ ಆಗುತ್ತೆ, ನಿಮಗೆ ಸ್ಮೂತ್ ಫೀಲನ್ನು ಕೊಡುತ್ತೆ. ಸೊ ಇವರೇನೋ AI ಮುಖಾಂತರ ಅದನ್ನು ಆಪ್ಟಿಮೈಸ್ ಏನೋ ಮಾಡಿದಾರಂತೆ. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡಿದ್ವು. ಎರಡೂ ಕೂಡ ತುಂಬ ನಾರ್ಮಲ್ ಅನ್ನಿಸ್ತು. ಫೋನ್ ಅಷ್ಟೊಂದು ಹೀಟ್ ಕೂಡ ಆಗಿಲ್ಲ, ಬ್ಯಾಟ್ರಿ ಡ್ರೈನ್ ಕೂಡ ಅಷ್ಟೊಂದು ಆಗಲಿಲ್ಲ. ಇನ್ನು ಗೇಮಿಂಗ್ ಟೆಸ್ಟ್ ನಾವು ಮಾಡ್ದಂಗೆ ಇದರಲ್ಲಿ ನಮಗೆ GT Boost 3.0 ಸಿಗ್ತಾ ಇದೆ. ಇದೇನಪ್ಪ ಮಾಡುತ್ತೆ ಅಂತ ಅಂದರೆ ನಮಗೆ ಸ್ಟೇಬಲ್ ಗೇಮ್ ಪ್ಲೇ ಸಿಗೋ ರೀತಿ ಮಾಡುತ್ತೆ, ಇಮೇಜ್ ರೆಂಡರಿಂಗನ್ನು ಆಪ್ಟಿಮೈಸ್ ಮಾಡುತ್ತೆ ಆಯಿತಾ. ಜೊತೆಗೆ AI ಗೇಮಿಂಗ್ ಕೋಚ್ ಸಹ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಇನ್ ಗೇಮ್ ಅಸಿಸ್ಟೆಂಟ್ ರೀತಿದು ಕೆಲಸವನ್ನು ಮಾಡುತ್ತೆ. ಟಚ್ಚು ಮತ್ತು ಮೋಷನ್ ಕಂಟ್ರೋಲ್ ಎಲ್ಲ ಇದರೊಳಗೆ ಸಿಗ್ತದೆ ನಮಗೆ. ಒಟ್ಟಿನಲ್ಲಿ ಗೇಮರ್ಸ್ಗಳಿಗೆ ಸಣ್ಣ ಪುಟ್ಟ ಅಡಿಷ್ನಲ್ ಫೀಚರ್ಗಳು ಸಿಗ್ತಾ ಇದೆ. ನಾವು BGMI ಚೆಕ್ ಮಾಡ್ದಂಗೆ ಮಿನಿಮಮ್ ಅಂತ ಅಂದರೆ ಸ್ಮೂತಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲಿ ಸ್ಮೂತ್ ಗೇಮ್ ಪ್ಲೇ ಸಿಕ್ತು. ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDRನಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲೂ ಕೂಡ ಪ್ಲೇಯಬಲ್ ಗೇಮ್ ಪ್ಲೇ ನಮಗೆ ಸಿಗ್ತಾ ಇದೆ. ಪರ್ಫಾರ್ಮೆನ್ಸ್ ಈ ಬೆಲೆಗೆ ಆನ್ ಪೇಪರ್ ಸ್ವಲ್ಪ ಕಡಿಮೆ ಆಯಿತು, ಇನ್ನೊಂಚೂರು ಪವರ್ ಇದ್ದಿದ್ರೆ ಬೆಂಕಿ ಇರ್ತಿತ್ತು. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನ್ನ ಹಿಂದೆ 2 ಕ್ಯಾಮ್ರಾ ಇದೆ. 50 MP ಮೈನ್ ಸೆನ್ಸಾರ್ ವಿತ್ f1.8 ಅಪರ್ಚರ್. ಇದು ಸೋನಿ IMX896 ಸೆನ್ಸಾರ್ ಆಯಿತಾ. ಇದರಲ್ಲಿ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕೂಡ ಸಿಗ್ತಾ ಇದೆ. ಇನ್ನೊಂದು 50 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ. ಇದು ಕೂಡ ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಚೆನ್ನಾಗಿದೆ. ಒಟ್ಟಿನಲ್ಲಿ ಇವ್ರು ಕೊಟ್ಟಿರುವಂಥ ಎರಡೂ ಕ್ಯಾಮ್ರಾಗಳು ಕೂಡ ಈ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಕೆಲವೊಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಕ್ಯಾಮ್ರಾದಲ್ಲಿ ಅಷ್ಟಾಗಿ ಯಾವುದೇ ಕಾಂಪ್ರಮೈಸ್ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ. ಮತ್ತು ನಮ್ಗೆ ಇದರಲ್ಲಿ ಲೈವ್ ಫೋಟೋಸ್ ಆಪ್ಷನ್ ಸಹ ಇದೆ. 2K ರೆಸೊಲ್ಯೂಷನಲ್ಲಿ ಅದು ಲೈವ್ ಫೋಟೋಸ್ ಅಂದರೆ ವೀಡಿಯೋನ ಕೂಡ ಕ್ಯಾಪ್ಚರ್ ಮಾಡಿಕೊಂಡು ಫೋಟೋನ ಕೂಡ ನಮ್ಗೆ ಐಫೋನಲ್ಲಿ ಫಸ್ಟ್ ಬಂತಲ್ವ ಲೈವ್ ಫೋಟೋ, ಆ ರೀತಿ ಕೆಲಸವನ್ನು ಮಾಡುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ ಇದು ಕೂಡ 50 MP. ಸೊ ನೋಡೋದಕ್ಕೆ ಹೋದರೆ 50 MP ಟ್ರಿಪಲ್ ಕ್ಯಾಮ್ರಾ ಅಂತ ಅನ್ಬೋದು. ಫ್ರಂಟು 50, ಹಿಂಗಡೆ ಇರುವಂಥ 2 ಕ್ಯಾಮ್ರಾಗಳು ಕೂಡ 50 MP. ಫ್ರಂಟ್ ಕ್ಯಾಮ್ರಾ ಕೂಡ ಸೂಪರ್ ಆಗಿದೆ, ಹೆವಿ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಸಕ್ಕತ್ತಾಗಿದೆ ಅನ್ನಿಸ್ತಾ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೆವಿ ಇಂಪ್ರೆಸ್ ಮಾಡ್ತು. ಮತ್ತು ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 4K 60 FPS ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಇದರಲ್ಲಿ ನಮಗೆ ನೈಟ್ ಮೋಡ್ ಸಿಗ್ತಾ ಇದೆ, AI ಲ್ಯಾಂಡ್ಸ್ಕೇಪ್ ಮೋಡು, ಪೋರ್ಟ್ರೇಟ್ ಮೋಡ್ ಸಹ ಇದೆ. ಬೊಕ್ಕೆ ಎಫೆಕ್ಟ್ಸ್ ಒಂದು ಲೆವೆಲಿಗೆ ಚೆನ್ನಾಗಿ ಬರುತ್ತೆ. ಟಿಲ್ಟ್ ಶಿಫ್ಟ್ ಮೋಡು, ಆಸ್ಟ್ರೋ ಮೋಡು, ಸೊ ಈ ರೀತಿ ಅನೇಕ ಡಿಫ್ರೆಂಟ್ ಮೋಡ್ಗಳು ಸಿಗ್ತಾ ಇದೆ. ಅಂಡರ್ ವಾಟರ್ ಕೂಡ ನೀವು ವಿಡಿಯೋನ ಇದರಲ್ಲಿ ಶೂಟ್ ಮಾಡ್ಬೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ ಈ ಫೋಟೋಸಲ್ಲಿ AI ಪಾರ್ಟಿ ಮೋಡ್ ಅಂತ ಇನ್ನೊಂದು ಫೀಚರ್ ಇದೆ. ಅದಕ್ಕೆ ನೀವು ಹೋದರೆ ಈ ಕ್ಯಾಮ್ರಾ UI ಕಂಪ್ಲೀಟಾಗಿ ಚೇಂಜ್ ಆಗಿಬಿಡುತ್ತೆ. ಡಿಫ್ರೆಂಟ್ ವಾಟರ್ ಮಾರ್ಕ್ ಫ್ರೇಮ್ಗಳೆಲ್ಲ ಸಿಗುತ್ತೆ. ಡಿಫ್ರೆಂಟ್ ಫಿಲ್ಟರ್ಗಳು ಸಹ ಇದೆ. ಸ್ಟೇಜ್ ಮೋಡು, ಪಾರ್ಟಿ ಮೋಡು, ಫೈರ್ ವರ್ಕ್ ಮೋಡ್, ನಿಮ್ಗೆ ಇಷ್ಟ ಬಂದಿದ್ರೆ ಶೂಟ್ ಮಾಡ್ಕೋಬೋದು. ಜೊತೆಗೆ ಈ ಫೋನ್ನ ಗ್ಯಾಲರಿಯಲ್ಲಿ ಕೆಲವೊಂದು AI ಎಡಿಟಿಂಗ್ ಫೀಚರ್ಗಳು ಕೂಡ ಸಿಗ್ತಾರೆ. ನಂಗೆ ಅದರಲ್ಲಿ ಇಂಟ್ರೆಸ್ಟಿಂಗ್ ಅನಿಸಿದ್ದು AI ಎಡಿಟ್ ಜಿನಿ ಅಂತ. ವಾಯ್ಸ್ನ ಮುಖಾಂತರ ಒಂದು ಫೋಟೋನ ಎಡಿಟ್ ಮಾಡ್ಬೋದು, ವಾಯ್ಸ್ನ ಮುಖಾಂತರ ಆಬ್ಜೆಕ್ಟನ್ನು ಎರೇಸ್ ಮಾಡ್ಬೋದು, ಗ್ಲೇರ್ನ ರಿಮೂವ್ ಮಾಡ್ಬೋದು. ಹೆವಿ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು AI ಇನ್ಸ್ಪಿರೇಷನ್ ಅಂತ ಆಟೋಮೆಟಿಕ್ಕಾಗಿ ಫೋಟೋದು ಬ್ರೈಟ್ನೆಸ್ಸು, ಕ್ಲಾರಿಟಿಯನ್ನು ಅನೌನ್ಸ್ ಮಾಡುತ್ತೆ. ನಂತರ ಮ್ಯಾಜಿಕ್ ಗ್ಲೋ 2.0 ಸಿಗ್ತಾ ಇದೆ. ಸೊ ಒಂದು ರೀತಿ ಲೈಟ್ಸ್ನೆಲ್ಲ ಶೈನಿಯಾಗಿ ಬರೋ ರೀತಿ ಮಾಡುತ್ತೆ. ಗ್ಲೇರ್ನ ರಿಮೂವ್ ಮಾಡ್ಬೋದು, ಏನಾದ್ರು ಲೈನ್ ಬಂದಿರುತ್ತೆ ಕೆಲವೊಂದು ಟೈಮ್ ಲೈಟ್ ಸೋರ್ಸಿಂದ, ಅದನ್ನು ರಿಮೂವ್ ಮಾಡ್ಬೋದು. AI ಲ್ಯಾಂಡ್ಸ್ಕೇಪ್ ಆಪ್ಷನ್ ಸಹ ಸಿಗ್ತಾ ಇದೆ. ಸ್ನ್ಯಾಪ್ ಮೋಡ್ ಸಹ ನಮಗೆ ಡೈರೆಕ್ಟಾಗಿ ಕ್ಯಾಮ್ರಾದಲ್ಲೇ ಸಿಗ್ತಾ ಇದೆ. AI ಅಲ್ಟ್ರಾ ಕ್ಲಾರಿಟಿಯನ್ನು ಸ್ವಲ್ಪ ಶಾರ್ಪ್ ಮಾಡಿ ಬೂಸ್ಟ್ ಮಾಡುತ್ತೆ. ಮೋಷನ್ ಸ್ಟೆಬಿಲೈಸೇಷನ್ನು ಸ್ವಲ್ಪ ಬ್ಲರ್ ಆಗಿದ್ರೆ ಅದನ್ನು ರಿಮೂವ್ ಮಾಡುತ್ತೆ. ಅದು ಬಿಟ್ಟರೆ ಮ್ಯಾನ್ಯುವಲ್ ಆಗಿ ನೀವು AI ಎರೇಸರ್ನ ಕೂಡ ಯೂಸ್ ಮಾಡ್ಕೊಬೋದು, ನಾಯ್ಸನ್ನು ರಿಡ್ಯೂಸ್ ಮಾಡ್ಬೋದು. ಸೊ ಬೇಜಾನ್ AI ಫೀಚರ್ನ ಗ್ಯಾಲರಿ ಒಳಗೆ ಕೊಟ್ಟಿದ್ದಾರೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ನಮಗೆ ಇದರಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ, ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಿದೆ, ಫೇಸ್ ಅನ್ಲಾಕ್ ಇದೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿಯನ್ನು ಸಹ ಕೊಟ್ಟಿದ್ದಾರೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ 7000 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು ಬಾಕ್ಸ್ ಒಳಗೆ 80 ವ್ಯಾಟ್ನ ಚಾರ್ಜರು. 7000 mAh ಕೆಪಾಸಿಟಿ ಬ್ಯಾಟ್ರಿ ಇದ್ರೂ ಸಹ ಎಷ್ಟು ತಿನ್ನಾಗಿದೆ ಸ್ಮಾರ್ಟ್ಫೋನ್ ಅಂತ ಅಂದರೆ ಅನ್ಬಿಲಿಯಬಲ್ ಅಂತೀನಿ. ಮತ್ತು ತುಂಬ ಫಾಸ್ಟಾಗಿ ಚಾರ್ಜ್ ಕೂಡ ಆಗುತ್ತೆ. 50% ಬರೀ 25 ನಿಮಿಷದಲ್ಲಿ, 100% 61 ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ. ಬೈಪಾಸ್ ಚಾರ್ಜಿಂಗ್ ಆಪ್ಷನ್ ಸಹ ನಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಇನ್ನು OSಗೆ ಬಂತು ಅಂದರೆ ಆಂಡ್ರಾಯ್ಡ್ 15 ಬೇಸ್ಡ್ ರಿಯಲ್ಮಿ UI 6 ಕೊಟ್ಟಿದ್ದಾರೆ. OS ಚೆನ್ನಾಗಿದೆ, ಕೆಲವೊಂದು ಬೇಡೋರಂಥ ಅಪ್ಲಿಕೇಶನ್ ಎಲ್ಲ ಇದೆ, ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಒಟ್ಟಿನಲ್ಲಿ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ, ಸ್ಮೂತಾಗಿ ಕೆಲಸವನ್ನು ಮಾಡ್ತಿದೆ. ಅವ್ರು ಹೇಳೋ ಪ್ರಕಾರ 2 ವರ್ಷಗಳ OS ಅಪ್ಡೇಟು, 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಕೆಲವೊಂದು AI ಫೀಚರ್ಗಳು ಸಹ ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ. ಸರ್ಕಲ್ ಸರ್ಚ್ ಇದೆ, AI ಸ್ಕ್ರೀನ್ ಟ್ರಾನ್ಸ್ಲೇಷನ್ನು,
AI ನೋಟ್ ಫೀಚರ್ ಇದೆ, ಅದರಲ್ಲಿ ಸಮ್ಮರೈಸ್ ಎಲ್ಲ ಮಾಡ್ಕೊಬೋದು. ಸೊ ಅವಶ್ಯಕತೆ ಇರುವಂಥ ಕೆಲವೊಂದು AI ಫೀಚರ್ಗಳು ಜೆಮಿನೈ ಎಲ್ಲ ಸಿಗ್ತವೆ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ, ಹೈ ರೇಸ್ ಆಡಿಯೋನ ಇದು ಸಪೋರ್ಟ್ ಮಾಡುತ್ತೆ. ಡ್ಯುಯಲ್ ಮೈಕ್ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇದರಲ್ಲಿ ಸಿಗ್ತದೆ, ಅಂದರೆ ಕಾಲ್ ಕ್ಲಾರಿಟಿ ನಿಮಗೆ ಚೆನ್ನಾಗಿ ಕೇಳುತ್ತೆ ನಾಯ್ಸ್ ಇದ್ರೂ ಸಹ ಹೊರಗಡೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ವೈಫೈ 6 ನಮಗೆ ಸಿಗ್ತಾ ಇದೆ, ಬ್ಲೂಟೂತ್ 5.4, 9 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ, ಅವಶ್ಯಕತೆ ಇರುವಂಥ ಸೆನ್ಸಾರ್ಸನ್ನು ಕೊಟ್ಟಿದ್ದಾರೆ. ನಾನು ಹೇಳೋದಾದರೆ ಈ ಫೋನ್ ಏನಾದರೂ ಒಂದು 25ರಿಂದ 26, 30 ಲಾಂಚ್ ಆದರೆ ಒಂದು ಆಪ್ಷನ್ ಆಗ್ಬೋದು, ಆಯಿತಾ. 35 ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗೆ ಅನಿಸುತ್ತೆ. ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಫೀಚರ್ ಒಂದು ಲೆವೆಲಿಗೆ ಚೆನ್ನಾಗಿದೆ, ಆಯಿತಾ. ಗೊತ್ತಿಲ್ಲ ರಿಯಲ್ಮಿನವ್ರು ಏನು ಯೋಚನೆ ಮಾಡ್ಬಿಟ್ಟು ಲಾಂಚ್ ಮಾಡ್ತಾರೆ ಅಂತ. ಸ್ವಲ್ಪ ಕಡಿಮೆಗೆ ಲಾಂಚ್ ಆದರೆ ತುಂಬ ಜನ ಇದನ್ನು ಒಂದು ಆಪ್ಷನ್ ಇಟ್ಕೋತಾರೆ. 30,000 ರೇಂಜಲ್ಲಿ ಹೆವಿ ಕಾಂಪಿಟೇಷನ್ ಇದೆ, ಆಯಿತಾ. ಪೋಕೋ F7 ಹೆಂಗಿದೆ ಫೋನು, ಮೆಟಾಲಿಕ್ ಫ್ರೇಮು, ಗ್ಲಾಸ್ ಬ್ಯಾಕು, ಸ್ಪೆಸಿಫಿಕೇಷನಲ್ಲಿ ಹೆಂಗಿದೆ, ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಫೋನು 30,000 ರೂಪಾಯಿ ಇದೆ. ಇದೇನಾದ್ರು ಅದಕ್ಕಿಂತ ಜಾಸ್ತಿಗೆ ಲಾಂಚ್ ಆಯಿತು ಅಂದರೆ ಯಾರು ತೊಗೋತಾರೆ ನೀವೇ ಯೋಚನೆ ಮಾಡ್ಕೊಳ್ಳಿ, ಆಯಿತಾ. ಸ್ವಲ್ಪ ಕಡಿಮೆಗೆ ಲಾಂಚ್ ಆಗಬೇಕು. ಇದರ ಜೊತೆಗೆ ರಿಯಲ್ಮಿನವರು ಈ ರಿಯಲ್ಮಿ ಬಡ್ಸ್ T200ನ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಬಾಕ್ಸ್ಗಳು ಹಾಕ್ಬಿಟ್ಟು ಕಳಿಸ್ಕೊಟ್ಟಿದ್ದಾರೆ. ಲಿಟ್ರಲಿ ಈ ಒಂದು ಕೇಸ್ ನೋಡೋದಕ್ಕೆ ಸೇಮ್ ಆಪಲ್ ಏರ್ಪಾಡ್ಸ್ ರೀತಿಯಲ್ಲೇ ಇದೆ, ಮತ್ತು ಈವನ್ ಬಡ್ಸ್ಗಳು ಕೂಡ ಅಷ್ಟೇ ಸೇಮ್ ಅದೇ ರೀತಿ ಇದೆ. ಅಷ್ಟೇ ಒಳ್ಳೆ ಕ್ವಾಲಿಟಿಯ ಇಯರ್ಬಡ್ಸು. ಕೇವಲ 4.4 ಗ್ರಾಮ್ ವೆಯ್ಟು, ಕೇಸು 37 ಗ್ರಾಮ್ ವೆಯ್ಟ್ ಇದೆ. IP55 12.4 mm ಇದು ಡ್ರೈವರ್ಸು, ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಕೊಟ್ಟಿದ್ದಾರೆ. ಸಖತ್ತಾಗಿದೆ ಕ್ವಾಲಿಟಿನೂ. ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೋ ಗೊತ್ತಿಲ್ಲ. ಒಂದು 3.5-4 ಲಾಂಚ್ ಮಾಡ್ಬೋದು ಈ ಕ್ವಾಲಿಟಿ ಎಲ್ಲ ನೋಡಿದ್ರೆ. ಎಲ್ಡ್ಯಾಕೆಲ್ಲ ಸಿಗ್ತದೆ, ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ಬೋದು ಅಂತ. ಹೆವಿ ಇಂಪ್ರೆಸ್ ಮಾಡ್ತು, ಕ್ವಾಲಿಟಿ ಸಖತ್ತಾಗಿದೆ, ಈವನ್ ಸೌಂಡ್ ಕ್ವಾಲಿಟಿ ಕೂಡ ಸೂಪರ್ ಆಗಿದೆ. ಸೊ ಇದಿಷ್ಟು ಈ ಒಂದು ವಿಡಿಯೋ. ಐ ಹೋಪ್ ನಿಮಗೆ ಈ ಫೋನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.